ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಚಾರ್ಟ್ ಫುಲ್ ಬುಲ್ಲಾಗಿದೆ. ಹೌದಾ, ಸ್ವಲ್ಪ ಪ್ರೈಸಲ್ಲಿ ಮಾತ್ರ ತುಂಬ ಪ್ರಾಬ್ಲಮ್ ಆಯಿತು. ನಂದು ಅದರಲ್ಲಿ ಬೇರೆ ನನ್ನ ಲೈವ್ ಸೆಕ್ಷನ್ನಲ್ಲೂ ಸ್ವಲ್ಪ ನಿನ್ನೆಯಿಂದ ನೆಟ್ವರ್ಕ್ ಇಶ್ಯೂ ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಓಕೆನಾ. ಸೊ ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಚಾರ್ಟು ನಾನು ಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಬಟ್ ನಾನು ಇಲ್ಲಿ 180ಗೆ ನಾನು ಶಾರ್ಟ್ ವೀಡಿಯೋದಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ನಾನು ಆಲ್ರೆಡಿ ಶಾರ್ಟ್ ವೀಡಿಯೋ ನೋಡ್ಕೊಂಬಿಡಿ, ಇಲ್ಲಾಂದರೆ ಇದು ಉದ್ದು ಲೆಂತ್ ಆಗಿಬಿಡುತ್ತೆ. ಸೊ ಈ ಚಿಕ್ಕದು ಏನು ಕ್ಯಾಂಡಲ್ ಆಗ್ತಾ ಇರುತ್ತಲ್ಲ, ಇದನ್ನೆಲ್ಲ ನೀವೇನು ಅನ್ಕೋಬೇಕು ಅಂತಂದರೆ ನಮ್ಮ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಬಟ್ ಪ್ರೈಸ್ ಮೂಮೆಂಟ್ ಇಲ್ಲ. ಹೌದಾ, ಇದು ಪ್ರತಿ ಸಲವೂ ಅನ್ಕೋಬಾರ್ದು. ಓಕೆನಾ. ನಾನು ಅಂದಿದ್ದೀನಿ ಅಂತ ಪ್ರತಿ ಸಲವೂ ಇದನ್ನೇ ಅಂತಲ್ಲ. ಯಾವ ರೀತಿ ಇರಬೇಕು ಅಂತಂತಂದರೆ ನಿಮ್ಮದು ಅಂಥ ಪ್ಲ್ಯಾನ್ಸು ಅಂತಂದರೆ ಅದೇ ಹೇಳ್ತಿದ್ದೀನಲ್ಲ, ಒಂದು ಟಾರ್ಗೆಟು, ಒಂದು SL, ಎರಡರಲ್ಲಿ ಯಾವುದಾದ್ರೂ ಒಂದು ಆಗಲಿ ಅಂತ. ಅಂಥವರೆಲ್ಲ ಬೇಕಾದರೆ ಕ್ಯಾಪ್ಚರ್ ಮಾಡ್ತಾರೆ. ಅದಕ್ಕೆ ನಾನು ಶಾರ್ಟ್ ವೀಡಿಯೋದಲ್ಲಿ ಯಾರಿಗೆ ಭಯ ಇರುತ್ತೋ ಇಲ್ಲಿ 180ಗೆ ಬುಕ್ ಮಾಡ್ಕೊಳ್ಳಿ. ಅದು 225 ಹೋಗುತ್ತೋ 250 ಹೋಗುತ್ತೋ ಅಂತ, ಅದು ಹೋಗಿಬಿಟ್ಟಿದೆ. ಟಾರ್ಗೆಟು ಇರಲಿ, ಪರವಾಗಿಲ್ಲ. ಇದನ್ನು ಕ್ಯಾಪ್ಚರ್ ಮಾಡಿಲ್ಲ ಅಂದ್ಕೋಬೇಡಿ. ಇದು 50 ರೂಪಾಯಿ ನಿಮ್ಮ ಕೈಯಲ್ಲಿದೆ ಅಲ್ಲ, ಇದನ್ನು ನಾನು ಗಳಿಸ್ಕೊಂಡಿದ್ದೀನಿ ಅಂತ ಹ್ಯಾಪಿಯಾಗಿರಿ. ಓಕೆನಾ. ಸೊ ಬಿ ಹ್ಯಾಪಿ. ಯಾವಾಗಲೂ ನೋಡಿ, ಯಾವುದೇ ಏನೇ ಟ್ರೇಡ್ ಮಾಡಿ, ಓಕೆನಾ, ಬಿ ಹ್ಯಾಪಿ ಅಷ್ಟೇ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಸ್ಮೈಲ್ ಅನ್ನೋದೇನಿರುತ್ತಲ್ಲ, ಸ್ಮೈಲ್ ಮಾಡ್ತಾಯಿರಿ ಯಾವಾಗಲೂ. ಓಕೆ, ಈ ರೀತಿ ಸ್ಮೈಲ್ ಮಾಡ್ಕೊತಾ ಇದ್ದರೆ ನಿಮಗೆ ಖುಷಿ, ಮತ್ತು ನಿಮಗೆ ನಾಳೆ ಏನು ಕೊಡುತ್ತೆ, ಮತ್ತೆ ಒಂದು ಖುಷಿ ಕೊಟ್ಟೇ ಕೊಡುತ್ತೆ. ಅದನ್ನು ಬಿಟ್ಟು ನಾನು ಅಳ್ಕೊತಾ ಇದ್ದೀನಿ ಅಂತಂದರೆ ನೋ ಯೂಸ್. ಹೌದಾ. ಏನೇ ಆಗಲಿ, ಏನೇ ಬಂದರೂ ಅದನ್ನು ಫೇಸ್ ಮಾಡೋದು ಕಲೀರಿ. ಅದನ್ನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಎನಲೈಸಸ್ ಒಂದು ಸತಿ ನೋಡಿಬಿಡೋಣ, ಚಾರ್ಟ್ ಏನು ಹೇಳ್ತಾಯಿತ್ತು, ನಾನೇನು ಹೇಳಿದ್ದೆ ಅಂತ. ಓಕೆನಾ. ಸೊ ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೆ ನಾನು ನಿಮಗೆ. ಹೌದಾ. ಎಲ್ಲಿ ಅಂತಂದರೆ SL ಅಂತ. ಎಲ್ಲಿಗೆ ಅಂತಂದರೆ ಕಾಲ್ ಆಪ್ಷನಿಗೆ. ಹೌದಾ. ಎಲ್ಲಿ ಕೊಟ್ಟಿದ್ದೆ? 26060. ಇದನ್ನು ಲೋ ನೋಡ್ಕೊಂಬಿಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಾನೇ ಒಂದು ಸತಿ ತೋರಿಸೇ ಬಿಡ್ತೀನಿ ಲೋ ಎಷ್ಟಿತ್ತು ಅದರದ್ದು ಅಂತ. ಎಲ್ಲಿ ನೋಡಿರಿ, ಎಕ್ಸಾಕ್ಟ್ಲಿ 3 ಪಾಯಿಂಟಿಂದ. ಹೌದಾ. ನಾನು ಯಾವಾಗ ಹೇಳೋದೇನು ನಿಮಗೆ 25 ಪಾಯಿಂಟ್. ನೀವು ಎಕ್ಸಾಕ್ಟ್ಲಿ ನೀವು ಇಲ್ಲಿ ಟ್ರೇಡ್ ಮಾಡಿದ್ರು 63, ಎಲ್ಲಿ ಎಷ್ಟಿದೆ? ಬರೀ 3 ಪಾಯಿಂಟ್ ಇದೆ. ಹೌದಾ. ನಿಮ್ದು ಎಲ್ಲಿ SL ಬರ್ತಿತ್ತು? 9. ಎಕ್ಸಾಕ್ಟ್ಲಿ ನಾನು 60ಗೆ ಹೇಳಿದ್ದೀನಿ. ನೀವು ಇಟ್ಟಿದ್ರು SL ಏನು ಬರ್ತಿತ್ತು? 975 ಬರ್ತಿತ್ತು. ಹೌದಾ. ಸೊ 975 ಬರ್ತಿತ್ತು. ಬಂದೇ ಇಲ್ಲ. 3 ರೂಪಾಯಿಂದ ಮೇಲೆ. ರೆಸ್ಪೆಕ್ಟ್ ಇದೇ ರೀತಿ ಕೊಡುತ್ತೆ ಮಾರ್ಕೆಟ್. ಈಗಂತಲ್ಲ, ಯಾವಾಗಲೂ ಅದನ್ನೇ ಕೊಡುತ್ತೆ. ಒಂದು ಸತಿ ಏನಾದರೂ ಎನಲೈಸಸ್ಸು ಎಕ್ಸಾಕ್ಟ್ಲಿ ನಾನು ಹತ್ರನೇ ಹೇಳಿರಬೇಕು. ಯಾವಾಗಲೂ ನಾನು 20 ಪಾಯಿಂಟ್ ಕೊಡ್ತೀನಿ, ಬಟ್ ಇವತ್ತು ತುಂಬ ಹತ್ರನೇ ಕ್ಲೋಸ್ ಆಗೇ ಬಂದಿದೆ. ಹೌದಾ. ಬಿಟ್ಬಿಡಿ, ಅದನ್ನೆಲ್ಲ ಮರೆತುಬಿಡಿ, ಅದನ್ನು ಬೇಕಾಗಿಲ್ಲ. ಸೊ ಅಲ್ಲಿಂದ ಒಂದು ರ್ಯಾಲಿ ಕೊಟ್ಟಿರೋದು, ಎಲ್ಲೂ ಕಂಟಿನ್ಯೂಷನ್ ಎಲ್ಲೂ ಕೊಟ್ಟಿಲ್ಲ. ಬಟ್ ಸ್ವಲ್ಪ ಸ್ಲೋ ಮೂಮೆಂಟ್ ಇತ್ತು ಮಾರ್ಕೆಟಲ್ಲಿ. ಬಟ್ ನಮ್ಮ ಟಾರ್ಗೆಟ್ ಮಾತ್ರ ರೀಚ್ ಆಗಿದೆ. ಅದು ಎಲ್ಲಾದರೂ ಹೋಗಲಿ, ಮಾರ್ಕೆಟ್ ಬೇಕಾಗಿಲ್ಲ. ನಮ್ಮ ಟಾರ್ಗೆಟ್ ರೀಚ್ ಆದರೆ ಅದು ನಮಗೆ ಖುಷಿ ಅಷ್ಟೇ. ಓಕೆನಾ. ಸೊ ಕೆಳಗಡೆ ಅಂತೂ ನಾನು ತುಂಬ ಕೆಳಗಡೆನೇ ಹೇಳಿದ್ದೆ, 900 ಕೆಳಗಡೆನೇ ನೋಡಿ ಅಂತ. ಸೊ ಅಲ್ಲೇ ಅಂತೂ ಹೋಗಲೇ ಇಲ್ಲ ಮಾರ್ಕೆಟು. ಹೌದಾ. ನಾನು ಈ ಕಡೆ ಕಂಪ್ಲೀಟಾಗಿ ಅವಾಯ್ಡೇ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಯಾರ್ಯಾರು ಅವಾಯ್ಡ್ ಮಾಡಿದ್ದೀರ ಅವರಿಗೂ ಗುಡ್. ಹೌದಾ. ಇದೇ ರೀತಿ ನೋಡಿ, ಈ ರೀತಿ ಬಂದರೆ ನೀವು ಬರೀ ಪುಟ್ ಕಡೆ ಎವರೇಜ್ ಮಾಡ್ಕೊತ ಹೋದರೆ ಇಲ್ಲೊಂದು 10,000 ಮಾಡ್ತೀರಾ, ಇಲ್ಲೊಂದು 20,000 ಮಾಡ್ತೀರಾ, 30,000 ಮಾಡ್ತೀರಾ. ಲಾಸ್ಟಲ್ಲಿ ಮೈನಸಲ್ಲಿ ಏನು ಮಾಡ್ತೀರಾ? 50,000 ಮೈನಸಲ್ಲಿ ಹೊರಗೆ ಬಂದುಬಿಡ್ತೀರ. ಹೌದಾ. ಅದಕ್ಕೆ ಹೇಳೋದು, ಯಾವಾಗಲೂ ನಮ್ಮದೇನು ಟ್ರೆಂಡ್ ಇರುತ್ತೋ ಆ ಟ್ರೆಂಡಲ್ಲೇ ಕೂತ್ಕೊಂಡ್ರೆ ಒಳ್ಳೇದಿರುತ್ತೆ. ಸೊ ಬಿ ಕೇರ್ಫುಲ್ ಯಾವಾಗಲೂ. ನಾನು ಯಾವಾಗಲೂ ಹೇಳ್ತಿರೋದು ಯಾಕೆ ಅಂತಂದರೆ ಇದನ್ನು ಹಿಂಗಿರುತ್ತೆ ಮಾರ್ಕೆಟ್ ಅನ್ನೋ ಸಲುವಾಗಿ ಹೇಳ್ತಾ ಇದ್ದೀನಿ. ಈ ರ್ಯಾಲಿನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಬರ್ತೀನಿ ಅಂತಂದರೆ ನೋ ಯೂಸ್. ಹೌದಾ. ಸೊ ಈಗ ಚಾರ್ಟ್ ಏನು ಹೇಳ್ತಾ ಇದೆ? ಮೇಲ್ಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಹೌದಾ. ಸೊ ಚಾರ್ಟ್ ಎನಲೈಸಸ್ಸು ನೋಡಿಬಿಡೋಣ ಒಂದು ಸತಿ. ಒಂದು ನಿಮಿಷ, 5 ಮಿನಿಟ್ಸಲ್ಲಿ ನೋಡಿಬಿಡೋಣ. ನಾನು ವೀಕ್ಲಿ ಕ್ಯಾಂಡಲ್ ಒಂದು ಸತಿ ತೋರಿಸ್ಬಿಡ್ತೀನಿ, ಅಂದರೆ ನಿಮಗೆ ಯಾವ ರೀತಿ. ನಾನು ಹೇಳ್ತಾ ಇದ್ನಲ್ಲ, ಚಿಕ್ಕದಿತ್ತು ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಯಿತು. ಸುಮಾರು ದೊಡ್ಡದಾಗ್ತಾನೇ ಇದೆ. ನಿನ್ನೆ 140 ಇತ್ತು, ಇವತ್ತು 180 ಆಗಿದೆ. 280 ಆಗಿದೆ. 100 ರೂಪೀಸ್ ಪಾಯಿಂಟ್, 100 ಪಾಯಿಂಟ್ ಇದು ಆಗಿದೆ. ನಾನು ಅದಾಗಲೇ ಹೇಳ್ತಾಯಿದ್ದೆ, ಹಿಂದಿನ ಎನಲೈಸಸಲ್ಲಿ ಹೇಳಿರ್ಬೇಕು ನಾನು. ಹೌದಾ. ಆಮೇಲೆ ಇನ್ನೊಂದು ಹೇಳಿದ್ದೆ ನಾನು, ಎಲ್ಲಿ ಅಂತಂದರೆ 25,990 ಹತ್ರ ಬಂದಾಗ ನೋಡೋಣ, ಅವಾಗ ಕಾಲು ಅಂತ. ಹೋಗ್ತಾನೆ ಇರುತ್ತೆ. ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೊಂಡು ಇಡಿ ಅಂತ. ಯಾಕೆ ಅಂತಂದರೆ ಇಂಥ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋ ಸಲುವಾಗಿ ಇದು ಮಾಡಬೇಕು. ಎಷ್ಟಂತ ಒದ್ದಾಡಿಸುತ್ತೆ ರೀ ಮಾರ್ಕೆಟು. ಹೌದಾ. ನಿನ್ನೆನೇ ಹೇಳಿದ್ದೆ ನಾನು, ಇಲ್ಲಿ ಒದ್ದಾಡಿಸ್ತಾ ಇದೆ, ಅಕಸ್ಮಾತ್ ಇಲ್ಲೇನಾದರೂ ತೆಗೆದ್ರೆ ಕಂಟಿನ್ಯೂಷನಾಗಿ ಮೇಲೇ ಹೋಗ್ತಾ ಇದೆ ಅಂತ. ಹಾಗೆ ನೋಡಿ, ಮಾರ್ಕೆಟು ತೆಗಿತಾ ಇದ್ದರೆ ಹೀಗೆ ತೆಗಿತಾನೇ ಇರುತ್ತೆ. ಹೌದಾ. ನಿಮಗೆ ಸ್ಟಾಪೇ ಮಾಡಿಬಿಡ್ಸಂಗಿಲ್ಲ. ಅದ್ರ ಸಲುವಾಗಿ ಹೇಳೋದು ಯಾವಾಗಲೂ ಬಿ ಕೇರ್ಫುಲ್ ಅಂತ. ಹೌದಾ. ಮತ್ತು ನೆಕ್ಸ್ಟು
ಇನ್ನೊಂದೂ ಹೇಳಿದ್ದೆ ನಾನು ಯಾವಾಗ ಅಂತಂತಂದರೆ ಎಕ್ಸಾಕ್ಟ್ಲಿ ಅದೇ 2600 ಮೇಲೆ ಬೇಕಾದರೂ ಸೇಫ್ ಟ್ರೇಡರ್ ಎತ್ಕೊಳ್ಳಿ ಅಂತ ಕಾಲ್ ಆಪ್ಷನ್, ಓಕೆನಾ. ಅವ್ರು ಎತ್ಕೊಂಡ್ರು 60ಗೆ ಎಸ್ ಎಲ್ ಇಟ್ಕೊಳ್ಳಿ ಬೇಕಾದರೆ ಅಂತ. 100 ಮೇಲೆ ಹೋದ್ಮೇಲೂ ನೀವು ಸಸ್ಟೈನ್ ಮಾಡಿರಬೇಕು. ಸಸ್ಟೈನ್ ಮಾಡಿ ಸ್ವಲ್ಪ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಯಾವಾಗಲೂ ಎಂಟ್ರಿ ತೊಗೋಬೇಕಾದ್ರೆ ಅಟ್ಲೀಸ್ಟ್ ಒಂದು 10-20 ಪಾಯಿಂಟ್ ಮೇಲೆ ಹೋಗೋಕ್ಕಾದ್ರೂ ಬಿಡಿ, ಹೌದಾ. ಬಿಟ್ಟಾಗ ನೀವು ಇಲ್ಲಿ 75 ಇಟ್ಕೊಂಡಾಗ ನೀವು ಬೇಕಾದ್ರೆ 60 ಟಾರ್ಗೆಟ್ ಮಾಡಿ. ನಾನು ಯಾಕಂದರೆ ₹10 ಲೇಟ್ ಮಾಡಿ ಎಂಟ್ರಿ ಕೊಟ್ಟಿದ್ದೀನಿ ನಾನು ಅವರಿಗೆ, ಹೌದಾ. ಸೊ ಬಿಟ್ಬಿಡಿ, ಇದನ್ನೆಲ್ಲ ಉದ್ದ ಮಾಡ್ಕೊತಂದ್ರೆ ಉದ್ದ ಎನಾಲೈಸಸ್ಸೇ ಆಗುತ್ತೆ. ಸೊ ಮತ್ತು ಬ್ಯಾಕ್ ಬರೋಣ ಒಂದು 5 ಮಿನಿಟ್ಸಿಗೆ. ಓಕೆ, ನೈಸ್. ಇಲ್ಲಿ ನೋಡಿ, ಇದು ಲೈನ್ ಹಂಗೆ ಇರಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸೇಲರ್ಸ್ ಬಂದಿದ್ದಾರೆ, ಓಕೆನಾ. ಸೇಲರ್ ಬಂದಿದ್ದಾರೆ, ಯಾವುದು ಪುಟ್ಟು ಸೇಲ್ ಮಾಡಿದ್ದಾರೆ. ಅದನ್ನು ಪ್ರೈಸ್ ನೋಡ್ಕೊಂಬಿಡಿ, ಎಷ್ಟಿದೆ ಏನೋ ನನಗೆ ಗೊತ್ತಿಲ್ಲ. ಮೋರ್ ದೆನ್ ಒಂದು ₹70 ಏನೋ ಇರಬೇಕು. ಇದನ್ನು ನೋಡ್ಕೊಂಬಿಡಿ, ಇಲ್ಲಿ ಸೇಲರ್ಸ್ ಬಂದಿದ್ದಾರೆ, ಹೌದಾ. ನಾನು ಬಿಲೋ ಎಲ್ಲಿ ಹೋಗ್ತೀನಿ ಅಂತಂತಂದರೆ 150 ಬಿಲೋ. ಈಗ 25 ಅಂತೂ ಮರ್ತೇ ಬಿಡಿ, ಹೌದಾ. 25,000 ಕಂಪ್ಲೀಟಾಗಿ ತಲೆ ಎಲ್ಲ ತೆಗೆದುಬಿಡಿ. ಈಗ 26 ಟ್ರೆಂಡ್ ನೋಡ್ತಾ ಇದೆ, ನೋಡೋಣ 25,900 ಹತ್ರ ಬಂದಾಗ ಮತ್ತೆ 25 ಸ್ಟಾರ್ಟ್ ಮಾಡೋಣ ಕೌಂಟ್, ಓಕೆನಾ. ಕೆಳಗಡೆ ಡೌನು. ಸೊ 26,150 ಬಂತು ಅಂದ್ಕೊಳ್ಳಿ, ಬರಲ್ಲ, ಬಂತು ಅಂತಂತಂದರೆ 110 ಟಾರ್ಗೆಟ್ ಇದೆ. ಟಾರ್ಗೆಟ್ ಏನಿದೆ, ಬರೀ 40 ಪಾಯಿಂಟ್ ಇದೆ. ಈ ಟಾರ್ಗೆಟ್ ಏನಾದರೂ ರೀಚ್ ಆದರೆ 140 ಇದೆ. 140ನೂ ಬ್ರೇಕ್ ಆಯಿತು ಅಂತಂತಂದರೆ 990, ಓಕೆ. 25,990, 25 ಅಂತೂ ಬರೋದೇ ಇಲ್ಲ. ನೋಡೋಣ, ಬಂದಾಗ ನೋಡೋಣ. ಈ ಲೆವೆಲ್ ಏನಾದರೂ ಬ್ರೇಕ್ ಆಯಿತು, ಇಲ್ಲಿಂದ ಬರ್ತಾ ಇದ್ದೀರಾ, ಈ ಲೆವೆಲು ಬ್ರೇಕ್ ಆಯಿತು ಅಂದರೆ ಲಾಸ್ಟಿಗೆ ಇಲ್ಲಿ ನಿಂತ್ಕೊಂಡ್ಬಿಡಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಪಿ ಕಡೆ ಮತ್ತು ಟೋಟಲಿ ಕಂಪ್ಲೀಟಾಗಿ ಅವಾಯ್ಡೇ ಮಾಡಿ, ಪಿ ಸೆಕ್ಷನ್ ಬೇಡವೇ ಬೇಡ. ಬಟ್ ಇಲ್ಲಿಂದ ಯಾರಾದರೂ ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ 150 ಇಲ್ಲ 170 ಟ್ರೇಡ್ ಮಾಡಿ 110 ಬುಕ್ ಮಾಡ್ಕೋತಿರೋ, ಅದು ನಿಮ್ಮ ಕಡೆ ಬಿಟ್ಟಿದ್ದು, ನಾನೇನು ಹೇಳೋಂಗಿಲ್ಲ, ಓಕೆನಾ. ಸೊ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಹೇಳೋಂಗಿಲ್ಲ, ಕುತ್ಸ್ಕೊಳೋದು ನನಗಿಷ್ಟ ಇಲ್ಲ. ಸೊ ನೆಕ್ಸ್ಟ್ ಏನಂತಂದರೆ ಲೆವೆಲ್ ಬಂದುಬಿಟ್ಟು ಇಲ್ಲಿ 240, ಓಕೆನಾ. ಸೊ 240ಇಂದ ಏನಾದರೂ ಮಾರ್ಕೆಟ್ ತೆಗೀತು, ಇಲ್ಲ ಇಲ್ಲಿಂದನೇ ಬೌನ್ಸ್ ಬ್ಯಾಕ್ ಬಂತು ಅಂತಂತಂದರೆ ಸೊ ಇಲ್ಲಿಂದ 150 ಇದೆ, ಓಕೆನಾ. ಇಲ್ಲಿಂದ ಟಾರ್ಗೆಟ್ 350 ಮಾಡ್ತೀರ, ಓಕೆ. ಇಲ್ಲಿ ಬೇಕಾದರೆ ಇಲ್ಲೇನಾದರೂ ಓಪನ್ ಆಯಿತು 240 ಮೇಲೆ ಅಂತಂದರೆ 350ಗೆ ಟಾರ್ಗೆಟ್ ಮಾಡಿ. ಸೊ ಇಲ್ಲಿಂದ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲೊಂದು ಇದೆ, ಹೌದಾ, 240ಗಿದೆ ಆಲ್ರೆಡಿ ಹೈ ರಿಜೆಕ್ಷನ್. ಮತ್ತೆ ಹೆಂಗೋ ಬಂದೇ ಬರುತ್ತೆ ನಾಳೆ ಟೆಸ್ಟ್ ಮಾಡೋಕ್ಕೆ, ಓಕೆನಾ. ಟೆಸ್ಟ್ ಮಾಡಿ ಬಂದಾಗ ಒಂದು ಡಿಪ್ ಕೊಟ್ಟು, ಇಲ್ಲಿ ಡಿಪ್ಪಲ್ಲಿ ಬೇಕಾದರೆ ನೀವು ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಒಂದು ಲಾಟಲ್ಲಿ ಟ್ರೈ ಮಾಡಿ, ಇಲ್ಲಿ ಬಂದಾಗ ಬೇಕಾದರೆ ಎಷ್ಟು ಲಾಟ್ ಇರ್ತೀರೋ ಅಲ್ಲಲ್ಲಿ ತೆಗೀರಿ. ಇಲ್ಲ ನೀವು ಒಂದೇ ಲಾಟಲ್ಲಿ ಇಲ್ಲಿ ಮಾತ್ರ, ಇಲ್ಲಿ ಬೇಕಾದ್ರೆ 5 ಲಾಟಲ್ಲಿ ಹಾಕಿ ಮತ್ತೆ ಇಲ್ಲಿ ಟ್ರೇಡ್ ಮಾಡಿ, ಓಕೆನಾ. ಸೊ ಇದು ಓನ್ಲಿ ಫಾರ್ ರಿಸ್ಕಿ ಟ್ರೇಡರ್ಸ್. ಯಾರು ಲಾಟ್ನ ಇನ್ಕ್ರೀಸ್ ಮಾಡ್ತೀರೋ, ಓಕೆನಾ, ಅವರು ಬರೀ ಓನ್ಲಿ ಫಾರ್ ರಿಸ್ಕಿ ಟ್ರೇಡರ್ಸಿಗೆ ಹೇಳ್ತಾ ಇದ್ದೀನಿ ನಾನು. ನೀವು ಒಂದು ಲಾಟಲ್ಲಿ ಮಾಡೋರೆಲ್ಲ ದೂರ ಇರಿ, ಓಕೆನಾ. ಒಂದು ಲಾಟ್ ತೊಗೊಂಡು ತೊಗೊಂಡೇ ಹೋಗ್ತಾಯಿರಿ, ಅದನ್ನು ನಿಮ್ದು 100 ಪಾಯಿಂಟಿಗೆ ಬುಕ್ ಮಾಡ್ಕೊಳ್ಳಿ. ಬಟ್ ರಿಸ್ಕಿ ಟ್ರೇಡರ್ಸಿಗೆ ಬೇಕಾದರೆ ಇಲ್ಲಿ ಕ್ವಾಂಟಿಟೀಸ್ ಆ್ಯಡ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಮತ್ತು 220 ಹತ್ರ, ಓಕೆ, 220 ಹತ್ರ ಟಾರ್ಗೆಟ್ ಮಾಡಿ. ಮತ್ತು 250, 240, 340, 50 ಬುಕ್ ಮಾಡ್ಕೊಂಬಿಡಿ ನಿಮ್ಮ ಟಾರ್ಗೆಟ್. ಅದೆಷ್ಟಾದರೂ ಮೇಲೆ ಹೋಗಲಿ, 400 ಆದರೂ ಮೇಲೆ ಹೋಗಲಿ, ಅದೇ ಥರ. ಸೊ ಇಷ್ಟೇ ಅನಲೈಸಸ್ಸು. ಸೊ ಬಿ ಕೇರ್ಫುಲ್ ನಾಳೆನೂ, ಯಾಕಂದರೆ ಇದು ಹೋಗ್ತಾ ಇದೆ ಅಂತ ಜೋಶಲ್ಲಿ ಬರೀ ಕಾಲ್ ಅಂದ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ಸ್ವಲ್ಪ ಕೈಯಲ್ಲಿ ಹಿಡ್ತಾನೇ ಇರಲಿ, ಓಕೆನಾ. ಸೊ ಆಯ್ತು, ಈಗ ಇನ್ಮೇಲಿಂದ ಬುಲ್ ಬರುತ್ತೆ, ಓಡ್ತಾನೆ ಇರುತ್ತೆ, ಹಾಗೆ ಹಿಂಗೆ ಅಂತಂತಂದರೆ ನಡೆಯೋದಿಲ್ಲ, ಮತ್ತು ಹಾಳಾಗಿ ಹೋಗುತ್ತೆ. ಸೊ ಇಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಇನ್ನೊಂದು ಸತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲಿ ಸೇಲರ್ ಇದ್ದಾರೆ, ತುಂಬ ಹುಷಾರು, ಓಕೆನಾ. ಇಲ್ಲಿ ಎಷ್ಟು ಹತ್ತಿರ ಬರುತ್ತೋ ಈ ಝೋನ್, ಓಕೆ, ಈ ಝೋನ್ ಬಂದುಬಿಟ್ಟು 140 ಇರಬೇಕು, ಇದು ಬಂದುಬಿಟ್ಟು 120 ಏನೋ ಇರಬೇಕು. ನೋಡ್ಕೊಳ್ಳಿ ಕರೆಕ್ಟಾಗಿ, ನೀವು ಬೇಕಾದ್ರೆ ಈ ಸ್ಪ್ಯಾನ್ನ ನೋಡ್ಕೊಳ್ಳಿ. ಈ ಸ್ಪ್ಯಾನ್ ಬಿಟ್ವೀನ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿಂದ ಬಂದು ಇಲ್ಲಿಂದನೂ ತೊಗೋಬೋದು, ಇಲ್ಲ ಇಲ್ಲಿಂದನೇ ಇಲ್ಲಿ ಬೌನ್ಸ್ ಬ್ಯಾಕ್ ಆಗ್ತಿರ್ಬೇಕು, ಓಕೆ. ಇಲ್ಲಿ ಬರೋದಂತೂ ಕಷ್ಟನೇ ಇದೆ. ಬಂದರೂ ಒಂಚೂರು 110ವರೆಗೂ ಬಂದರೂ ಬರ್ತಿರ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಲಾಸ್ಟ್ ನೀವು ಅಷ್ಟೇ ನೋಡ್ಕೊಳ್ಳಿ, ಓಕೆನಾ. ಸೊ ಅದಕ್ಕಿಂತಲೂ ಕೆಳಗಂತೂ ಬಿಲೋ ಅಂತೂ ನೋಡೋಣ, ಅದು ನೋಡೋಣ ಆಮೇಲೆ. 2640 ಅದೇ ಹೇಳಿದ್ನಲ್ಲ, ಅದು ಏನಾದರೂ ಬ್ರೇಕ್ ಆದರೆ 990 ಅಷ್ಟೇ. ಬಟ್ ಪಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕಂಪ್ಲೀಟೇ ಅವಾಯ್ಡ್, ಓಕೆನಾ. ಅವಾಯ್ಡ್ ಮಾಡೋದೇ ಬೆಸ್ಟ್, ಓಕೆ. ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಪಿ ಇ ಸೈಡ್. ಸೊ ಸಿ ವಿ ಸೈಡ್ ಮಾತ್ರ ನೀವು ಕಣ್ಣು ಮುಚ್ಕೊಂಡು ಬ್ಲೈಂಡ್ಲಿ ನೀವು ಬೇಕಾದರೆ ಹೋಗ್ಬೋದು. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ, ನಾಳೆ ಒಂದು 50% ಕೈಯಲ್ಲಿ ಇಡ್ತಾ ಇರಲಿ, ಕಾಲ್ ಸೈಡ್ ಅದನ್ನು ಇಟ್ಕೊಂಡು ಮಾಡಿ, ಓಕೆನಾ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗುಡ್ ಆರ್ ಬ್ಯಾಡ್ ಅಂತ. ಸೊ ನನಗೂ ಒಂದು ಖುಷಿ ಆಗುತ್ತೆ, ಹೌದಪ್ಪ ನನ್ನ ಅನಾಲಿಸಿಸ್ ಹೋಗ್ತಾ ಇದೆ ಕರೆಕ್ಟಾಗಿ ಅಂತ.